ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು. ಮಕ್ಕಳಿಬ್ಬರಿಗೂ ರಾಖಿ ಕಟ್ಸೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವರು ಸಹ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾರೆ. ಅವ್ರ ಶಾಲೆಯಲ್ಲೂ ಸಹ ಆ, ಈ ಒಂದು ರಾಖಿ ಹಬ್ಬದ ಸೆಲೆಬ್ರೇಷನ್ ಇದೆ, ಎತ್ನಿಕ್ ವೇರ್ನ ಹಾಕಿ ಕಳಿಸಿ ಅಂತ ಹೇಳಿದರು. ಸೊ ಅದಕ್ಕೆ ಇಬ್ಬರು ಎತ್ನಿಕ್ ವೇರ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ಸೊ ಒಬ್ಬರೊಬ್ಬರು ಖುಷಿಯಾಗಿ ರಾಖಿನ ಕಟ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ. ಸೊ ನಂತರ ನಮ್ಮ ಚಿಕ್ಕವನು ಲಾಡು ತಿನ್ಸಕ್ಕೆ ಹೋದ, ಬಟ್ ಅವನು ಅಷ್ಟೊಂದು ಇಷ್ಟಪಡಲ್ಲ ಸ್ವೀಟ್ಸ್ ಎಲ್ಲನೂ. ಸೊ ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದ, ಬಟ್ ಆದರೂ ಸಹ ಸ್ವಲ್ಪ ತಿನ್ನಿಸ್ಬಿಟ್ವಿ. ಮತ್ತು ಅವ್ರು ಸ್ಕೂಲಿಂದ 1 ಗಂಟೆಗೆ ಬರ್ತಾರೆ, 9:30ಗೆ ಹೋಗಿ 1ಗೆಲ್ಲ ಬರ್ತಾರೆ. ಸೊ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಸೊ ನಾನಿವತ್ತು ಬೇಗ ಬಂದೆ. ಸೊ ಬರೋ ಅಷ್ಟೊತ್ತಿಗೆ ಇವರೆಲ್ಲ ಪ್ಲ್ಯಾನ್ ಮಾಡಿದರು ಫಿಲಮ್ಗೆ ಹೋಗೋಣ ಅಂತ. ಸೊ ಮನೆ ಹತ್ರನೇ ಒಂದು ಥಿಯೇಟರ್ ಇದೆ, ಅಲ್ಲಿ ಹೋದ್ವಿ. ಸೊ ಮಕ್ಕಳು ಸಹ ತುಂಬ ಖುಷಿಯಾಗಿದ್ದರು. ಸೊ ಯಾವ ಫಿಲಮು ಅಂದರೆ ದುನಿಯಾ ವಿಜಯ್ದು ಭೀಮಾ ಫಿಲಮು. ನೋಡ್ಬೋದು, ರಶ್ ಏನೂ ಇರಲಿಲ್ಲ. ಆರಾಮಾಗಿ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಅಷ್ಟರಲ್ಲಿ ನಮ್ಮ ಚಿಕ್ಕವನು ಅಮ್ಮ ಬಾಯಿಲಿ ಬಾಯಿಲಿ ಅಂತ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಎಲ್ಲಿಗೆ ಅಂತ ನೋಡಿದ್ರೆ ಅಲ್ಲಿ ಮಾರ್ಟಿನ್ ಫಿಲಮ್ದು ಧ್ರುವ ಸರ್ಜಾ ಆ್ಯಕ್ಟ್ ಮಾಡಿರೋದು. ಸೊ ಆ ಕಟೌಟ್ ತೋರಿಸ್ಕೊಂಡು ಏನಿದು ಅಂತ ಕೇಳ್ತಾ ಇದ್ದ. ಸೊ ನಮ್ಮ ಅತ್ತೆಯವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಹಾಗೆ ಒಳಗಡೆ ಹೋದ್ವಿ, ನೋಡ್ಬೋದು ಯಾರೂ ಇಲ್ಲ ಮುಂದೆನೂ. ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕವನಂತೂ ನಾನೇ ಫಸ್ಟ್ ಹೋಗ್ತೀನಿ ಅಂತ ಅವನೇ ನಮ್ಮನ್ನೆಲ್ಲ ಹಿಂದೆ ಹಾಕ್ಬಿಟ್ಟು ಅವ್ನು ಮುಂದೆ ಹತ್ತುತ್ತಾ ಇದ್ದಾನೆ ನೋಡಿ. ಸೊ ಹಾಗೆ ಅವನೇ ಕರ್ಕೊಂಡೋದ ನಮ್ಮನ್ನು. ಸೊ ಒಳಗಡೆ ಹೋಗ್ತೀವಿ, ಅಲ್ಲೂ ಅಷ್ಟೊಂದೇನು ರಶ್ ಇರಲಿಲ್ಲ. ಒಳಗಡೆ ಸೀಟ್ ಎಲ್ಲ ತುಂಬಾ ಖಾಲಿ ಇದ್ವು, ಬಟ್ ಆದರೂ ಪರವಾಗಿಲ್ಲ, ಅಲ್ಲಲ್ಲಿ ಕೂತಿದ್ರು. ನಮ್ಮ ಚಿಕ್ಕವನಂತೂ ಒಂದು ಸ್ವಲ್ಪ ಫಿಲಮ್ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ, ಅಮ್ಮ ಯಾವಾಗ ಹೋಗೋದು ಹೋಗೋದು ಅಂತ. ಯಾಕಂದರೆ ಆ್ಯಕ್ಷನ್ ಫಿಲಮ್ ಅಲ್ವಾ ಇದು, ತುಂಬಾ ಸೌಂಡ್ಸ್ ಇತ್ತು, ಅವ್ನಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಅವನಮ್ಮ ಹೋಗೋಣ ಹೋಗೋಣ ಅಂತ ಕೇಳ್ತಾನೆ ಇದ್ದ. ಸೊ ಇಂಟರ್ವೆಲ್ವರೆಗೂ ಹೇಗೋ ನಾವು ಹೋಗೋಣ ಅಂದ್ಕೊಂಡು ಹಾಗೆ ಕೂರಿಸ್ಕೊಂಡ್ವಿ. ನಂತರ ಇಂಟರ್ವೆಲ್ ಟೈಮ್ಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದರು, ಲೇಸು ಮತ್ತು ಪಾಪ್ಕಾರ್ನ್ ಎಲ್ಲನೂ. ಬಟ್ ತುಂಬ ದಿನ ಆಗಿತ್ತು ಮಕ್ಕಳು ಲೇಸ್ ಎಲ್ಲ ತಿಂದು, ಯಾಕಂದರೆ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀವಿ ಈ ಥರ ಜಂಕ್ ಫುಡ್ ಎಲ್ಲನೂ. ಸೊ ಇಲ್ಲಿ ಬಂದು ಇಲ್ಲಿ ಲೇಸ್ನ ತೊಗೊಂಬಂದಿದ್ದಾರೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.